ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ಹಾವಳಿ ನಿಲ್ಲೋ ಹಾಗೆ ಕಾಣ್ತಿಲ್ಲ. 5 ತಿಂಗಳ ಹಿಂದೆ ಓರ್ವನ ರಕ್ತ ಹೀರಿದ್ದ ಚಿರತೆ ಮತ್ತೊಬ್ಬನ ಜೀವ ತೆಗೆದಿದೆ. ಪಾದಯಾತ್ರೆಗೆ ಹೊರಟಿದ್ದ ಬಾಲಕನನ್ನ ಕೊಂದು ಹಾಕಿದೆ. ಮಗು ನಾವು 4-5 ಜನ ಮುಂದೆನೇ ಹೋಗ್ತಾ ಇದೀವಿ, ಅದು ಎಗ್ರು ಬಿಟ್ಟು ಮಗುನ ಎತ್ಕೊಂಡೇ ಹೊಂಟೋಯ್ತು. ಅದು ತಿರುಗಾಡ್ತಕ್ಕಂಥದ್ದು ಬಹುಶಃ ಎಲ್ಲ ಅಧಿಕಾರಿಗಳು, ಮೇಲಿನ ಅಧಿಕಾರಿಗಳಿರ್ಬೋದು, ಎಲ್ಲರಿಗೂ ವಿಷಯ ತಿಳಿದಿರುವಂಥದ್ದು. ಚಿರತೆ ಐತೆ ಇಲ್ಲಿ ಹೋಗ್ಬೇಡಿ ಅಂತ ನಮ್ಮ ಮಗ ಹೋಯ್ತು, ಯಾರಿಗೆ ಹೇಳಿ. ಆಗತಾನೆ ಸೂರ್ಯೋದಯವಾಗಿತ್ತು. ಹೀಗಾಗಿ ಮಾದಪ್ಪನ ಬೆಟ್ಟದಲ್ಲಿ ಮಲಗಿದ್ದವರು ನಾಗಮಲೆಗೆ ಹೋಗೋ ತವಕದಲ್ಲಿದ್ರು. ಕುಟುಂಬಸ್ಥರೆಲ್ಲ ಸೇರ್ಕೊಂಡು ಕಾಡಿನ ಮಧ್ಯೆ ಹೆಜ್ಜೆ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಬಿಸಿಲು ನೆತ್ತಿ ಸುಡೋದಕ್ಕೆ ಮೊದಲೇ ಭಗವಂತನ ಸನ್ನಿಧಿ ಸೇರ್ಕೊಳ್ಳೋಣ ಅಂತ ಬೇಗ ಹೆಜ್ಜೆ ಹಾಕ್ತಿದ್ರು. ಆದರೆ ಅಷ್ಟೊತ್ತಿಗಾಗಲೇ ವಿಧಿ ಬೇರೆಯದ್ದೇ ಹೊಂಚು ಹಾಕಿ ಕೂತಿತ್ತು. ಒಮ್ಮೆಲೆ ಯಮರೂಪಿಯಾಗಿ ಎಗರಿದ ಚಿರತೆ 10 ವರ್ಷದ ಬಾಲಕನ ಜೀವವನ್ನೇ ತೆಗೆದಿದೆ. ದಟ್ಟಾರಣ್ಯದೊಳಗೆ ಎಳ್ಕೊಂಡು ಹೋಗಿ ರಕ್ತ ದೋಕುಳಿ ಹರಿಸಿದೆ. ಮಾದಪ್ಪನ ಬೆಟ್ಟದಲ್ಲಿ ಚಿರತೆ ಅಟ್ಟಹಾಸ. ಕತ್ತು ಸೀಳಿದ ಚಿರತೆ ನರಳಿ ಜೀವ ಬಿಟ್ಟ ಬಾಲಕ. ಈತನೇ ನೋಡಿ ದುರಂತ ಅಂತ್ಯ ಕಂಡ ದುರಂತ ಬಾಲಕ. ಹೆಸರು ಹರ್ಷಿತ್ ಅಂತ. ಬೆಂಗಳೂರಿನ ಲಗ್ಗೆರೆ ನಿವಾಸಿ. ಒಂದೇ ಕುಟುಂಬದ 10ಕ್ಕೂ ಹೆಚ್ಚು ಮಂದಿ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ರು. ನಿನ್ನೆ ರಾತ್ರಿ ಮಾದಪ್ಪನ ದರ್ಶನ ಮಾಡಿದವರು ಅಲ್ಲೇ ವಾಸ್ತವ್ಯ ಹೂಡಿದ್ರು. ಬೆಳಗಾಗ್ತಿದ್ದಂತೆ ನಾಗಮಲೆಗೆ ಪಾದಯಾತ್ರೆ ಹೋಗೋ ಪ್ಲಾನ್ ಮಾಡಿದ್ರು. ಮಾದಪ್ಪನ ಸನ್ನಿಧಿಯಿಂದ ನಾಗಮಲೆಗೆ 15 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಅದು ಕೂಡ ದಟ್ಟಾರಣ್ಯದ ಮಧ್ಯೆ. ಸರಿಯಾಗಿ ರಸ್ತೆ ವ್ಯವಸ್ಥೆ ಬೇರೆ ಇಲ್ಲ. ಹೀಗಾಗಿ ಬೆಳಗ್ಗೆಯೇ ಪಾದಯಾತ್ರೆ ಶುರು ಮಾಡಿದ್ದಾರೆ. ಬೆಟ್ಟ ಹತ್ತಿ ಇಳಿದವರು ಇಂಡಿಗನತ್ತ ಬಳಿ ಬರ್ತಿದ್ದಂತೆ ಚಿರತೆಯೊಂದು ಹೊಂಚು ಹಾಕಿ ಕೂತಿತ್ತು. 10 ಮಂದಿಯಲ್ಲಿದ್ದ ಬಾಲಕನ ಮೇಲೆ ಎಗರಿ ಬೀಳ್ತಿದ್ದಂತೆ ಕುಟುಂಬಸ್ಥರೆಲ್ಲ ಬೆಚ್ಚಿ ಬಿದ್ದಿದ್ದಾರೆ. ನೋಡ್ತಿದ್ದಂತೆಯೇ ಕುಟುಂಬಸ್ಥರ ಕಣ್ಣೆದುರೇ ಬಾಲಕನನ್ನ ಎಳ್ಕೊಂಡು ಹೋಗಿತ್ತು. ಕೂಗಾಡಿದ್ರೂ ಇಲ್ಲ, ಚೀರಾಡಿದ್ರೂ ಇಲ್ಲ. ಅರಣ್ಯ ಸಿಬ್ಬಂದಿಗೆ ವಿಷಯ ಗೊತ್ತಾಗ್ತಿದ್ದಂತೆ ಹುಡುಕಾಟ ಶುರು ಮಾಡಿದ್ದಾರೆ. ದಟ್ಟಾರಣ್ಯದಲ್ಲಿ ಜಾಲಾಡ್ತಿದ್ದಂತೆ ಬಾಲಕನ ಮೃತದೇಹ ಪತ್ತೆಯಾಗಿದೆ. ಹೇಳ್ಬೋದಾಗಿತ್ತಲ್ಲ, ಚಿರತೆ ಐತೆ ಇಲ್ಲಿ ಹೋಗ್ಬೇಡಿ ಅಂತ ಎಲ್ಲ ಬೋರ್ಡ್ ಆದ್ರೂ ಹಾಕ್ಬೇಕಲ್ವಾ, ಎಲ್ಲಾದ್ರೂ ಏನೂ ಹಾಕಿಲ್ಲ. ಇವತ್ತು ನಮ್ಮ ಮಗ ಹೋಯ್ತು, ಯಾರಿಗೆ ಹೇಳಿ. ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ಹೋಗೋರಿಗೆ ಅರಣ್ಯ ಇಲಾಖೆ 200 ರೂಪಾಯಿ ಶುಲ್ಕ ನಿಗದಿ ಮಾಡಿದೆ. ಹೀಗೆ ಟಿಕೆಟ್ ಪಡೆಯೋರಿಗೆ ಅರಣ್ಯ ಸಿಬ್ಬಂದಿಗೆ ಸೂಕ್ತ ರಕ್ಷಣೆ ಮೂಲಕ ಕರ್ಕೊಂಡು ಹೋಗಬೇಕು. ಆದ್ರಿಲ್ಲಿ ಇದ್ಯಾವುದು ಸರಿಯಾಗಿ ಪಾಲನೆ ಆಗ್ತಿಲ್ಲ. ಮನಸ್ಸಿಗೆ ಬಂದಂತೆ ದುಪ್ಪಟ್ಟು ಶುಲ್ಕ ವಸೂಲಿ ಮಾಡ್ತಿದ್ದು ಪಾದಯಾತ್ರಿಗಳಿಗೆ ಯಾವುದೇ ರಕ್ಷಣೆಯನ್ನು ನೀಡ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಾಣಿ ಭಯ ಇದೆ, ಹೋಗ್ಬೇಡಿ, ಇಲ್ಲ ಬೇರೆ ಗಂಡಸ್ರ ಜೊತೆ ಹೋಗಿ, ಒಬ್ರೊಬ್ರೆ ಹೆಂಗಸ್ರು ಹೋಗ್ಬೇಡಿ, ಯಾವುದು ಹೇಳಲಿಲ್ಲ. ನಮಗೆ ಹೋಗಕ್ಕೆ ಇಟ್ಕೊಟ್ರು. ನಾವು ಹೋಯ್ತಾ ಇದ್ದ ಸ್ವಲ್ಪ ದೂರ ಹೋದ, ನಮ್ಮ ಮುಂದೆ ಒಂದಿಬ್ರು ಗಂಡಸ್ರು ಮುಂದೆ ಹೋಯ್ತಾ ಇದ್ರು. ನಮ್ಮ ಇದ್ರೆಲ್ಲ ನಾವ್ ಹಿಂದೆ ಬರ್ತಾ ಇದ್ದ, ಸ್ಟೆಪ್ ಆ ಮಗು ನಾವು 4-5 ಜನ ಮುಂದೆನೆ ಹೋಯ್ತಾ ಇದೀವಿ, ಅದು ಎಗ್ರು ಬಿಟ್ಟು ಮಗುನ ಎತ್ಕೊಂಡೇ ಹೊಂಟೋಯ್ತು. ನಿಮ್ ಜೊತೆ ಗಾರ್ಡ್ ಯಾರು ಬಂದಿರ್ಲಿಲ್ಲ, ಹಿಂದೆ ಮುಂದೆ ಯಾರು ಇರ್ಲಿಲ್ಲ. 5 ತಿಂಗಳಲ್ಲಿ 2 ಬಲಿ, ಒಬ್ಬ ಬಚಾವ್. ಮಾದಪ್ಪನ ಸನ್ನಿಧಿಯಲ್ಲಿ ಚಿರತೆ ದಾಳಿ ನಡೆದಿರೋದು ಇದೇ ಮೊದಲಲ್ಲ. ಜನವರಿ 21ರಂದು ಸಹ ಚಿರತೆ ದಾಳಿ ನಡೆದಿತ್ತು. ಪಾದಯಾತ್ರೆ ಹೋಗ್ತಿದ್ದ ವೇಳೆ ದಾಳಿ ಮಾಡಿದ್ದ ಚಿರತೆ ಮಂಡ್ಯದ ಪ್ರವೀಣ್ ಎಂಬಾತನ ರಕ್ತ ಹೀರಿತ್ತು. ಇದಾದ ನಂತರ ಫೆಬ್ರವರಿ 10ರಂದು ಚೇತನ್ ಎಂಬಾತನ ಮೇಲೆಯೂ ಚಿರತೆ ದಾಳಿ ನಡೆಸಿತ್ತು. ಮಂಡ್ಯದ ಭುವನಹಳ್ಳಿ ಮೂಲದ ಚೇತನ್ ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದ. ಈಗ ಬೆಂಗಳೂರಿನ ಬಾಲಕ ಹರ್ಷಿತ್ ಮೇಲೆ ದಾಳಿ ಮಾಡಿ ಕೊಂದು ಹಾಕಿದೆ. ಕುಟುಂಬಸ್ಥರ ಮುಂದೆಯೇ ಎಳೆದೊಯ್ದ ಚಿರತೆ ಬಾಲಕನ ಕತ್ತು ಸೀಳಿದೆ. ಇನ್ನು ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಹನೂರು ಶಾಸಕ ಮಂಜುನಾಥ್, ಬೆಳಗಿನ ಜಾವ ಪ್ರಾಣಿಗಳ ಸಂಚಾರ ಹೆಚ್ಚಿರುತ್ತೆ. ಇಂಥ ಹೊತ್ತಲ್ಲೇ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಭಕ್ತರ ಸುರಕ್ಷತೆಯ ದೃಷ್ಟಿಯಿಂದ ಮಿನಿ ಬಸ್ ವ್ಯವಸ್ಥೆ ಮಾಡ್ತೀವಿ ಎಂದಿದ್ದಾರೆ. 4 ಗಂಟೆಯಿಂದ ಬಹುಶಃ 6 ಗಂಟೆ ಅಥವಾ 3 ಗಂಟೆಯಿಂದ 6 ಗಂಟೆ ತನಕ ಹೆಚ್ಚು ಅದು ತಿರುಗಾಡ್ತಕ್ಕಂಥದ್ದು ಬಹುಶಃ ಎಲ್ಲ ಅಧಿಕಾರಿಗಳು, ಮೇಲಿನ ಅಧಿಕಾರಿಗಳಿರ್ಬೋದು, ಎಲ್ಲರಿಗೂ ವಿಷಯ ತಿಳಿದಿರುವಂಥದ್ದು. ಯಾವ ರೀತಿ ಏನು ಇವತ್ತು ಬಂದಂಥ ಭಕ್ತರಿಗೆ ಸುರಕ್ಷತೆ ಮತ್ತು ಅವರ ಒಂದು ಪಾರದರ್ಶಕವಾಗಿ ಅವ್ರನ್ನ ಸುರಕ್ಷಿತವಾಗಿ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಏನೆಲ್ಲ ಮಾಡಬೇಕು ಅದಂಥ ಒಂದು ಪ್ಲ್ಯಾನ್ಡ್ ಆಗಿ ನಿರ್ಣಯ ತಗೊಳ್ಳೋವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ.
ಒಟ್ನಲ್ಲಿ ಮಾದಪ್ಪನ ಸನ್ನಿಧಿಗೆ ಪಾದಯಾತ್ರೆ ಹೋಗೋ ಭಕ್ತರಿಗೆ ಸಂಚಕಾರ ಎದುರಾಗಿದೆ. ಮೇಲಿಂದ ಮೇಲೆ ಚಿರತೆ ದಾಳಿ ನಡೀತಾ ಇದ್ರೂ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ. ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಬೇಕು. ಇಲ್ಲದಿದ್ದರೆ ಮತ್ತಷ್ಟು ಜನರ ಜೀವ ಹೋಗೋದ್ರಲ್ಲಿ ಅನುಮಾನವಿಲ್ಲ. ಎಸ್ಎಂ ನಂದೀಶ್, ನ್ಯೂಸ್ 18, ಚಾಮರಾಜನಗರ.